ಬೆಂಗಳೂರಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ದಂಧೆಯಲ್ಲಿ ತೊಡಗಿದ್ದಂತ ಆರೋಪಿಗಳನ್ನ ಕ್ಷಣಾರ್ಧದಲ್ಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವೈಟ್ ಬ್ಲ್ಯಾಕ್ ದಂಧೆಯಲ್ಲಿ ಹಣ ಕಳ್ಕೊಂಡಿದ್ದಾರೆ ಜಯಚಂದ್ರ ಅನ್ನುವಂತ ವ್ಯಕ್ತಿ. ಚನ್ನಪಟ್ಟಣದವರು ಇವರು. ಮೂಲತಃ 1 ಕೋಟಿ ಕೊಟ್ರೆ 1 ಕೋಟಿ ನಗದು ಕೊಟ್ರೆ 1 ಕೋಟಿ 20 ಲಕ್ಷ ರೂಪಾಯಿ ನಿಮಗೆ ಕೊಡ್ತೀವಿ ಅಂತ ಅವರನ್ನು ವಂಚಿಸುವಂತ ಪ್ರಯತ್ನ ಆಗಿತ್ತು. ಈ ಕೇಸಿಗೆ ಸಂಬಂಧಿಸಿದಂತೆ 3 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಇನ್ನುಳಿದ ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಯಾವ ರೀತಿ ಮೋಸ ಮಾಡ್ತಾ ಇದ್ರು ಈ ಆರೋಪಿಗಳು? ರಕ್ಷತ್, ಇಲ್ಲಿ 1 ಕೋಟಿ ಹಣವನ್ನ ಕೊಟ್ರೆ 1 ಕೋಟಿ 20 ಲಕ್ಷ ಹಣವನ್ನ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅನ್ನುವಂತ ಒಂದು ವಿಚಾರವನ್ನ ಆರೋಪಿಗಳು ಸಂತ್ರಸ್ತನಿಗೆ ಹೇಳ್ತಾರೆ. ಇಲ್ಲಿ ಜಯಚಂದ್ರ ಅನ್ನುವಂಥವ್ರು ಏನಿರ್ತಾರೆ ಅವರು ಚನ್ನಪಟ್ಟಣ ಮೂಲದವರು. ಅವರು ಇಲ್ಲಿ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ, ಇಂದಿರಾನಗರಕ್ಕೆ ಬಂದಂತ ಸಂದರ್ಭದಲ್ಲಿ ಶ್ರೀನಿವಾಸ್ ಅನ್ನುವಂಥವನ್ನ ಪರಿಚಯ ಆಗುತ್ತೆ. ಈ ಶ್ರೀನಿವಾಸ್ ಪರಿಚಯವಾದಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಆತ ಹೇಳ್ತಾ ಬರ್ತಾನೆ. ಅಂದ್ರೆ ಹಣಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರೂ ನಗದನ್ನ ಕೊಟ್ರೆ ನಾವು ನಿಮಗೆ ಅಕೌಂಟ್ ಥ್ರೂ ಅಲ್ಲಿ ಆ ಒಂದು ಹಣವನ್ನ ವೈಟ್ ಮಾಡ್ಕೊಡ್ತೀವಿ, ಹಾಗೆ ಅದಕ್ಕೆ 20% 30% ಅಧಿಕ ಹಣವನ್ನ ನಾವು ಕೊಡ್ತೀವಿ ಅನ್ನುವಂತ ಒಂದು ವಿಚಾರವನ್ನ ಹೇಳ್ತಾರೆ. ಈ ಸಂದರ್ಭದಲ್ಲಿ ಜಯಚಂದ್ರ ಕೂಡ ಇವನ ಮಾತನ್ನ ನಂಬ್ತಾರೆ. ಮಾತನ್ನ ನಂಬದಂತವರು 1 ಕೋಟಿ ಹಣವನ್ನ ಕೊಡ್ತೀನಿ, ಹಾಗಾದ್ರೆ ನನಗೆ ಎಷ್ಟು ಹಣವನ್ನ ಕೊಡ್ತೀರಾ ಅನ್ನುವಂತ ಒಂದು ವಿಚಾರವನ್ನ ಕೇಳಿದಂತ ಸಂದರ್ಭದಲ್ಲಿ ಇಲ್ಲಿ ಶ್ರೀನಿವಾಸ್ ಹೇಳ್ತಾನೆ 1 ಕೋಟಿ 20 ಲಕ್ಷ ಹಣವನ್ನು ನಿಮ್ಮ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದನ್ನ ನಂಬದಂತಹ ಜಯಚಂದ್ರ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲಿಗೆ ವೈಯಾಲಿ ಕಾವಲ್ ಸಮೀಪದಲ್ಲಿ ಒಂದು ಕಡೆ ಇವರೆಲ್ಲರೂ ಕೂಡ ಕೂತು ಮಾತುಕತೆಯನ್ನ ಮಾಡ್ತಾರೆ. ಅನಂತರದಲ್ಲಿ ಒಂದು ದಿನ ನಾನು ನಿಮಗೆ 1 ಕೋಟಿ ಹಣವನ್ನು ತಂದು ಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟು ಜಯಚಂದ್ರ ಅವರು ಬರ್ತಾರೆ. ಅದೇ ರೀತಿಯಲ್ಲಿ 1-2 ದಿನಗಳ ಹಿಂದೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಕಚೇರಿಯಲ್ಲಿ ಹಣವನ್ನ ಕೊಡ್ಲಿಕ್ಕೆ ಜಯಚಂದ್ರ ಅವರು ರೆಡಿ ಆಗ್ತಾರೆ. ಅದೇ ರೀತಿಯಲ್ಲಿ 1 ಕೋಟಿ ಹಣವನ್ನ ಕೂಡ ಅವರು ತೆಗೆದುಕೊಂಡು ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಆರೋಪಿಗಳಾದಂತಹ ಅಂಬರೀಶ್ ಆಗಿರ್ಬೋದು, ಮಾರ್ಟಿನ್ ಆಗಿರ್ಬೋದು, ಹಾಗೆ ಶ್ರೀನಿವಾಸ್, ರವಿ ಇವರೆಲ್ಲರೂ ಕೂಡ ಆ ಒಂದು ಕಚೇರಿಗೆ ಬರ್ತಾರೆ. ಕಚೇರಿಗೆ ಬಂದಂತವರು ಹಣದ ಡೀಲಿಂಗ್ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ಆಗ 1 ಕೋಟಿ ಹಣವನ್ನ ಈಗ ಕೊಡಿ, 2 ದಿನಗಳ ನಂತರದಲ್ಲಿ ನಿಮ್ಮ ಅಕೌಂಟ್ಗೆ ಈ ಒಂದು ಹಣ ಕ್ರೆಡಿಟ್ ಆಗುತ್ತೆ ಅನ್ನುವಂತ ಒಂದು ವಿಚಾರವನ್ನ ಇಲ್ಲಿ ಶ್ರೀನಿವಾಸ್ ಹೇಳ್ತಾನೆ. ಆ ಸಂದರ್ಭದಲ್ಲಿ ಇವರು ಒಪ್ಪೋದಿಲ್ಲ. ಅಂದ್ರೆ ಜಯಚಂದ್ರ ಅವರು ಇಲ್ಲ, ಈಗಲೇ ಹಣ ಬಂದ್ರೆ ಮಾತ್ರ ನಾನು ನಿಮಗೆ 1 ಕೋಟಿ ಹಣವನ್ನ ಕೊಡ್ತೀನಿ, ಇಲ್ಲದೆ ಹೋದಂತ ಪಕ್ಷದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಆಗ ಇಲ್ಲಿ ಶ್ರೀನಿವಾಸ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇಲ್ಲ ನೀವು ಈ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಇಲ್ಲಿ ಡೀಲ್ ಏನಿದೆ ಇದನ್ನ ನಾವು ಈಗಾಗಲೇ ಮಾತಾಡಾಗಿದೆ, ಹಾಗಾಗಿ ನೀವು ಹಣವನ್ನ ಕೊಡ್ಲೇಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡ್ತಾನೆ. ಆದ್ರೆ ಜಯಚಂದ್ರ ಇದಕ್ಕೆ ಒಪ್ಪೋದಿಲ್ಲ. ಆ ಸಂದರ್ಭದಲ್ಲೇ ಪವರ್ ಕಟ್ ಆಗುತ್ತೆ. ಯಾವಾಗ ಪವರ್ ಕಟ್ ಆಗುತ್ತೋ ಇಲ್ಲಿ ಜಯಚಂದ್ರ ಅವರ ಬಳಿಯಲ್ಲಿದ್ದಂತ 1 ಕೋಟಿ ಹಣವನ್ನ ಕಿತ್ಕೊಂಡು ಇವರು ಆರೋಪಿಗಳು ಪರಾರಿ ಆಗ್ತಾರೆ. ಆದ್ರೆ ಮಾರ್ಟಿನ್ ಅನ್ನ ಜಯಚಂದ್ರ ಅವರು ಹಿಡಿದುಕೊಳ್ತಾರೆ. ತಕ್ಷಣವೇ 112ಗೆ ಕರೆಯನ್ನ ಮಾಡ್ತಾರೆ. ಸ್ಥಳಕ್ಕೆ 112 ಅಧಿಕ ಪೊಲೀಸರು ಹೊಯ್ಸಳ ಪೊಲೀಸರು ಬರ್ತಾರೆ. ಬಂದಂತವರು ಮಾರ್ಟಿನ್ ಅನ್ನ ವಶಕ್ಕೆ ಪಡಿತಾರೆ. ಯಾರ್ಯಾರು ಈ ಒಂದು ದಂಧೆಯಲ್ಲಿ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ತಕ್ಷಣವೇ ಅವರನ್ನ ಬಂಧಿಸುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾರೆ. ಒಟ್ಟು 3 ವ್ಯಕ್ತಿಗಳನ್ನ, ಅಂದ್ರೆ ಶ್ರೀನಿವಾಸ್, ಮಾರ್ಟಿನ್ ಹಾಗೆ ಇನ್ನೋರ್ವ ವ್ಯಕ್ತಿಯನ್ನ ಕೂಡ ಈಗಾಗಲೇ ಬಂಧಿಸಿ ಆತನಿಂದ ವಿಚಾರಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಯಾವ ರೀತಿಯಲ್ಲಿ ನೀವು ಹಾಗಾದ್ರೆ ಈ ರೀತಿಯ ಒಂದು ದಂಧೆಯನ್ನ ಮಾಡ್ತಾ ಇದ್ರಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಜಯಚಂದ್ರ ಅವರಿಗೆ 1 ಕೋಟಿ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆಯನ್ನು ಆರಂಭಿಸಿರುವಂತದ್ದು. ಆ ಸಂದರ್ಭದಲ್ಲಿ ಜಯಚಂದ್ರ ಅವರು ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. 1 ಕೋಟಿ ಹಣವನ್ನ ನಾನು ಅಮೆರಿಕದ ಸಂಬಂಧಿಯೊಬ್ಬರಿಂದ ಪಡೆದುಕೊಂಡಿದ್ದೇನೆ ಅನ್ನುವಂತ ಒಂದು ವಿಚಾರವನ್ನ ಕೂಡ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಯನ್ನ ಕೊಡಿ ಅನ್ನುವಂತ ವಿಚಾರವನ್ನು ಕೂಡ ಈಗಾಗಲೇ ಪೊಲೀಸರು ಅವರಿಗೆ ತಿಳಿಸಿರುವಂತದ್ದು. ಸರಿ, ನಾನು ದಾಖಲೆಯನ್ನ ಕೊಡ್ತೀನಿ ಅನ್ನುವಂತ ಒಂದು ಮಾತನ್ನು ಕೂಡ ಈಗಾಗಲೇ ಜಯಚಂದ್ರ ಅವರು ಹೇಳಿದ್ದಾರಂತೆ. ಆ ಬಗ್ಗೆ ತನಿಖೆ ಆಗ್ತಾ ಇದೆ. ಆದ್ರೆ ಈ ಆರೋಪಿಗಳೇನಿದ್ದಾರೆ, ಇನ್ನು ಸಾಕಷ್ಟು ಜನ ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ಸಿಗಬೇಕಾಗಿರುವಂತದ್ದು. ಅವರಿಗಾಗಿ ತಲಾಶನ್ನ ಕೂಡ ವಿದ್ಯಾರಣ್ಯಪುರ ಪೊಲೀಸರು ಮಾಡ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.